ಮುರಳಿ, ಒಳ್ಳೆಯದು ಹೊಸಬ್ರಿಗೆ ನೀವು ಅವಕಾಶ ಕೊಡ್ತಾ ಇರೋದು. ಬಟ್ ಸಿನ್ಸ್ ನೀವು ಹೊಸಬ್ರು ಅಂತ ನೀವೇ ಹೇಳಿಬಿಟ್ಟು ಯು ಆರ್ ಲೀಡಿಂಗ್ ದ ಟೀಮ್. ಇವಾಗ ಏನಂದರೆ ಆ ಟೇಪ್ ರೆಕಾರ್ಡ್ ಇತ್ತಲ್ಲ, ನಿಮ್ಮ ಇದು ಟೀಸರ್ ನೋಡಿದಾಗ ಆ ಟೇಪ್ ರೆಕಾರ್ಡರು ನಿಮ್ಮ ಪಕ್ಕದಲ್ಲಿ ಇರಬೇಕು ದಿನ. ಯು ಹ್ಯಾವ್ ಟು ರೆಕಾರ್ಡ್ ಸಮಥಿಂಗ್ ಲೈಕ್ ಐ ಹ್ಯಾವ್ ಟು ಫಿನಿಶ್ ದಿಸ್ ಮೂವಿ ಇನ್ ಸರ್ಟನ್ ಟೈಮ್ ಅಂತ. ಪ್ರಾಬಬಲಿ ಡೋಂಟ್ ಗೋ ಬ್ಯಾಕ್ ಟು ವಾಟ್ ಇಸ್ ಡನ್, ಲೈಕ್ ಅಂದರೆ sorry about what happened in the family. Let the family, God give you the strength. ನಿಮ್ಮ mother passing away, that is ಅಂದರೆ ಪ್ರೊಫೆಷನಲಿ ನಾ ಕೇಳ್ತಾ ಇರೋದು. ನೀವು ಕ್ರಿಯೇಟಿವ್ಗೆ ಸ್ಪೇಸ್ ಕೊಡ್ತೀರ. ನೀವು ಹೇಳಿದಾಗ 3 ವರ್ಷ ತಗೊಂಡ್ರಿ ಒಂದು ಟೀಸರ್ಗೆ ತೆಗಿಯೋಕ್ಕೆ ಅಂತ ಅಂದರೆ ಟೈಮ್ಗೆ ವ್ಯಾಲ್ಯೂ ಇಲ್ವಾ ಇವತ್ತು? ಅರ್ಥ ಆಗಲ್ವಾ ನಿಮ್ಗೆಲ್ಲ? No, we are just asking from, you are saying also in India, ಕರ್ನಾಟಕಕ್ಕೆ ಮೆಚ್ಚಿಸ್ಬೇಕು, ಕನ್ನಡ ಜನಕ್ಕೆ ಮೆಚ್ಚಿಸ್ಬೇಕು, ಅಂದ್ರೆ ಇಂಡಿಯಾಗೆ ಮೆಚ್ಚಿಸ್ಬೇಕು ಅಂತ ನಿಮ್ಗೆ ವಾಟ್ ಇಸ್ ಯುವರ್ ಐಡಿಯಾ ಬಿಹೈಂಡ್ ದಿಸ್? ಇಲ್ಲ, ನಾನು ಸಿನಿಮಾನ ಇಷ್ಟಪಡೋ ಆ ಪ್ರೇಕ್ಷಕರಿಗೆ ಮೆಚ್ಚಿಸ್ಬೇಕು. ಆ ಬಹುಶಃ ಅವ್ರು ಎಲ್ಲಾರು ಇರ್ಬೋದು. ನಮ್ಮ ಕನ್ನಡಿಗರೇ ಮುಂಬೈಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಡೆಲ್ಲಿಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಅಬ್ರಾಡ್ ಅಲ್ಲಿ ಇರ್ಬೋದು, ಎಲ್ಲಾರು ಇರ್ಬೋದು. ಎಸ್ಪೆಷಲಿ ಸಿನಿಮಾ ಇಷ್ಟಪಟ್ಟು ಗೌರವಿಸಿ ಪ್ರೀತಿಸ್ತಾರೋ ಅಂಥವ್ರಿಗೆ ಈ ಸಿನಿಮಾನ ತೋರಿಸ್ಲೇಬೇಕು, ನಾವು ಅದನ್ನ ಕೊಡುಗೆ ಕೊಡ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಮ್ಮ. ಆಮೇಲೆ ನಿಮ್ಮ ಪ್ರಶ್ನೆ, ದಿನ ಟೇಪ್ ರೆಕಾರ್ಡರ್ ಹಾಕೊಂಡು ನಾನು ದಿನ ಸಿನಿಮಾ ಬೇಗ ಮುಗಿಸ್ತೀನಿ ಅನ್ನೋ ಪ್ರಶ್ನೆಗೆ ಅದ್ಭುತವಾಗಿ ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಬೆಳಗ್ಗೆ ತಕ್ಷಣ ಬೇಗ ಸಿನಿಮಾ ಮಾಡ್ಬೇಕು, ನಾನು ಬೇಗ ಶೂಟಿಂಗ್ ಹೋಗ್ಬೇಕು. ಶಾರದಾ ಅವರೇ, ಐ ಲವ್ ರೀಸನ್ ನೀವು ಎಬ್ಬಿಸ್ತಾರಲ್ಲ ನಿಮ್ನ, ಎಲ್ಲ ಒಡಿ ಬಡಿ ಎಲ್ಲ ಆಗುತ್ತಲ್ಲ, ಅದೇ ತರ ನಾವು ನಿಮ್ಮನ್ನ ಆ ಟೇಪ್ ರೆಕಾರ್ಡ್ ಇಟ್ಕೊಂಡ್ರೆ ಮೋಸ್ಟ್ಲಿ ಎದ್ದೇಳ್ಬೋದು ನೀವು ಅಂತ ಅಷ್ಟೇ. ಆಯ್ತು ಮೇಡಮ್, ನಾನು ಏನ್ ಹೇಳ್ದೆ? ನಾನು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ನೀವ್ ಹೇಳಿದಕ್ಕೆ ಮೇಡಮ್, ನಾನು ಆಕ್ಚುಲಿ ಬೇಗ ಅಂತ ಹಲೋ ಯಾಕ್ರೋ ಅವಮಾನ ಮಾಡ್ತಾ ಇದ್ದೀರಾ? ಎಲ್ಲ ಕೊಟ್ಟು ಯಾಕ್ರೋ ಟೈಮ್ ಹಿಂಗ್ ಮಾಡ್ತೀರಾ ಪೋಲಿಗಳ? ಅದು ಟೇಪ್ ರೆಕಾರ್ಡ್ ಹಳೇದು ಸಿನಿಮಾಲ್ ಮಾತ್ರ, ಇದೆಲ್ಲ ಹೊಸದು. ಶಾರದಾ ಅವರು ಸಿಸ್ಟರ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಅಮ್ಮ. ವಿ ಅಪಾಲಜೈಸ್. ಸಾರಿ ಕೇಳಿದ್ರೆ ಪ್ರಶ್ನೆ ಅವ್ರಿಗೆ, ನಮ್ಮ ಶಾರದಾ ಅವ್ರಿಗೆ ನೀವು. ಐ ಟೆಲ್ ಯು ದ ರೀಸನ್ ಶಾರದಾ ಅವರೇ, ಜೋಕ್ಸ್ ಅಪಾರ್ಟ್. ಆಕ್ಚುಲಿ ಶುರು ಮಾಡ್ಕೊಂಡ್ವಿ, ನದಿಲಿ ಈಜೋಣ ಅಂತ ಹೋದ್ವಿ, ಸಮುದ್ರ ಅಂತ ಗೊತ್ತಾಯ್ತು. ಸ್ವಲ್ಪ ಕಷ್ಟ, ಅದಕ್ಕೆ ಬೇಕಾದಂಥ ತಯಾರಿಗಳು, ಅದಕ್ಕೆ ಬೇಕಾದಂಥ ಶ್ರಮ, ಅದಕ್ಕೆ ಬೇಕಾದಂಥ ಎಲ್ಲ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದೀನಿ. ನಾನು ಯಾವ ಪ್ರೊಡ್ಯೂಸರ್ಗೂ ಲೇಟಾಗಿ ಸಿನಿಮಾ ಮಾಡಿ ಅಂತ ನಾನು ಹೇಳಲ್ಲ. ನಾವು ರೆಡಿ ಆಗ್ತೀವಿ, ಬೇಗ ಸಿನಿಮಾ ಮಾಡಬೇಕು. ಬಟ್ ನಿರ್ದೇಶಕರು ಅನ್ನೋ ಒಂದು ತಲೆ ಇರುತ್ತೆ, ಅವ್ರಿಗೆ ಆದಂತ ಒಂದು ಆಲೋಚನೆಗಳಿರುತ್ತೆ. ಸಮ್ಟೈಮ್ಸ್ ತಡವಾಗ್ಬಿಡುತ್ತೆ, ಬಟ್ ಅದು ಯಾವುದೂ ಒಳ್ಳೇದಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅದು ಯಾವುದೂ ಒಳ್ಳೇದಲ್ಲ. ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಕತೆ ರೆಡಿ ಮಾಡ್ಕೋಬೇಕು, ಬೇಗ ಶೂಟಿಂಗ್ ಮಾಡಬೇಕು. ಇಟ್ ಇಸ್ ನಾಟ್ ರೈಟ್. ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಒಬ್ಬ ಡೈರೆಕ್ಷನ್ ಕ್ರಿಯೇಟಿವ್ ಇಂದ ಆಗಲಿ, ಎನಿ ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ವಿ ಹ್ಯಾವ್ ಟು ಡೂ ದ ಮೂವೀಸ್ ಫಾಸ್ಟ್. ಬೇಗ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾನ ಮುಗಿಸ್ಕೊಡ್ತೀನಮ್ಮ.